ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಬನ್ನಿ, ಇವತ್ತು ತಂದಿರತಕ್ಕಂತಹ ಜಾಬ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಜಾಬ್ಸ್ ಆಲ್ ಓವರ್ ಇಂಡಿಯಾ ಚಾನಲ್. ಇವತ್ತಿನ ದಿವಸ IBPS ಜಾಬ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಒಂದು ಮಾಹಿತಿಯನ್ನು ತಂದಿದ್ದೇನೆ. IBPS ಕ್ಲರ್ಕ್ ಜಾಬ್ಗಳಿಗೆ ನೇಮಕಾತಿಗಾಗಿ ಬ್ಯಾಂಕಿನಲ್ಲಿ ಇದೆ ಅಂತ ತಿಳಿಸಿದ್ದಾರೆ. ಬ್ಯಾಂಕಿಂಗ್ ಸಿಬ್ಬಂದಿ ಆಯ್ಕೆ ಸಂಸ್ಥೆಯವರು ಕ್ಲರ್ಕ್ ನೇಮಕಾತಿಗಾಗಿ 2025 ಅಧಿಸೂಚನೆಯಲ್ಲಿ ಪ್ರಕಟಿಸಿದ್ದಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ತುಂಬ ಆಸಕ್ತಿ ಇದೆಯೋ ಅಂತಹ ಅಭ್ಯರ್ಥಿಗಳು ಈ ಬ್ಯಾಂಕಿಂಗ್ ಕ್ಷೇತ್ರದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ವಿದ್ಯಾರ್ಹತೆ ಏನು ಅಂತ ನೋಡ್ಕೊಂಬರೋಣ. ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದಿರಲೇಬೇಕು ಅಂತ ಹೇಳ್ತಾರೆ. ವಯೋಮಿತಿ ಎಷ್ಟು ಅಂತ ಹೇಳಿದ್ರೆ, ಅಭ್ಯರ್ಥಿಯ ವಯೋಮಿತಿ 20 ವರ್ಷದಿಂದ ಗರಿಷ್ಠ ವಯೋಮಿತಿ 28 ವರ್ಷ ಅಂತ ಹೇಳ್ತಾರೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. SC ST ವಿದ್ಯಾರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ ಇದೆ. ವಿಶೇಷ ಚೇತನ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ 10 ವರ್ಷದ ಸಡಿಲಿಕೆ ಇರುವುದು. ಬ್ಯಾಂಕ್ ಸಿಬ್ಬಂದಿ ಆಯ್ಕೆ ಸಂಸ್ಥೆ ಅಂದರೆ IBPS ನವರು ಒಟ್ಟು 10,277 ಹುದ್ದೆಗಳಿಗೆ ಆದಷ್ಟು ಬೇಗ ನೇಮಕಾತಿಯನ್ನು ಮಾಡಬೇಕೆಂದು ತಿಳಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 1,170 ಹುದ್ದೆಗಳು, ಬ್ಯಾಂಕ್ ಆಫ್ ಬರೋಡಕ್ಕೆ 253 ಹುದ್ದೆ, ಬ್ಯಾಂಕ್ ಆಫ್ ಇಂಡಿಯಾಕ್ಕೆ 45 ಜನ, ಬ್ಯಾಂಕ್ ಆಫ್ ಮಹಾರಾಷ್ಟ್ರಕ್ಕೆ 20, ಕೆನರಾ ಬ್ಯಾಂಕ್ 675, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 47, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 44, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 6, ಪಂಜಾಬ್ ಆ್ಯಂಡ್ ಸಿಂಧು ಬ್ಯಾಂಕ್ 30, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 50 ಎಂದು ತಿಳಿಸಿದ್ದಾರೆ. ಅರ್ಜಿ ಫೀಸ್ ಎಷ್ಟು ಅಂತ ತಿಳ್ಕೊಂಬರೋಣ. SC ST ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ 175 ರು ಅರ್ಜಿ ಶುಲ್ಕವಿದೆ. ಅದೇ ತರಹ OBC ವಿದ್ಯಾರ್ಥಿಗಳಿಗೆ 850 ರೂಪಾಯಿ ಇದೆ ಅಂತ ತಿಳಿಸಿದ್ದಾರೆ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಜಾಬ್ ಡೀಟೇಲ್ಸನ್ನು ತಿಳಿಯೋದಕ್ಕೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೆಪ್ಟೆಂಬರ್ 2025ರಲ್ಲಿ ಫ್ರೀ ಎಕ್ಸಾಮ್ ಟ್ರೈನಿಂಗನ್ನು ಇಟ್ಟಿದ್ದಾರೆ. ಅಕ್ಟೋಬರ್ 2025ರಲ್ಲಿ ಪ್ರಿಲಿಮಿನರಿ ಎಕ್ಸಾಮನ್ನು ಇಟ್ಟಿದ್ದಾರೆ. ಅಕ್ಟೋಬರ್ 8 ಅಥವಾ ನವೆಂಬರ್ 2025ರಲ್ಲಿ ಎಕ್ಸಾಮ್ದು ರಿಸಲ್ಟ್ ಬರುತ್ತೆ. ನವೆಂಬರ್ 2025ರಲ್ಲಿ ಆನ್ಲೈನ್ ಎಕ್ಸಾಮ್ ಮೇನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರಾವಿಷನಲ್ ಅಲಾಟ್ಮೆಂಟ್ ಮಾರ್ಚ್ 2023ರಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ಲಿಖಿತ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಮೂಲಕ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳ ದಾಖಲಾತಿಯನ್ನು ಪರಿಶೀಲಿಸಿ ಮತ್ತು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಬಳಿಕ ಸಂದರ್ಶನದ ಮೂಲಕ ಅರ್ಹ ಅಭ್ಯರ್ಥಿಗಳಿಗೆ ಆಯ್ಕೆ ನಡೆಸಲಾಗುತ್ತದೆ ಎಂದು ಹೇಳಲಾಗಿದ್ದಾರೆ. ಅರ್ಜಿ ಪ್ರಕ್ರಿಯೆಯು ಆನ್ಲೈನ್ ಮೂಲಕ ನಡೆಯುತ್ತದೆ. ಕೊನೆಯ ದಿನಾಂಕ 21 ಸೆಪ್ಟೆಂಬರ್ 2025 ಅಂತ ತಿಳಿಸಿದ್ದಾರೆ. ಈ ಹುದ್ದೆಗೆ ಬೇಕಾದಂತಹ ವಿದ್ಯಾರ್ಹತೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಪಡೆದಿರಬೇಕು ಅಂತ ತಿಳಿಸಿದ್ದಾರೆ. ಬನ್ನಿ ಫ್ರೆಂಡ್, ಈಗ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳ ಸಂಖ್ಯೆ ಅಂತ ನೋಡ್ಕೊಂಬರೋಣ. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ 13 ಹುದ್ದೆ, ಆಂಧ್ರ ಪ್ರದೇಶದಲ್ಲಿ 367, ಅರುಣಾಚಲ ಪ್ರದೇಶದಲ್ಲಿ 22, ಅಸ್ಸಾಂನಲ್ಲಿ 204, ಬಿಹಾರ್ನಲ್ಲಿ 308,
ಚಂಡೀಗಢ 63, ಛತ್ತೀಸ್ಗಢ 214, ದತ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಮತ್ತು ದಿಯೋದಲ್ಲಿ 35, ದೆಹಲಿಯಲ್ಲಿ 416, ಗೋವಾದಲ್ಲಿ 87, ಗುಜರಾತ್ನಲ್ಲಿ 753, ಹರಿಯಾಣದಲ್ಲಿ 144, ಹಿಮಾಚಲ ಪ್ರದೇಶದಲ್ಲೂ ಸಹ 114, ಜಮ್ಮು ಮತ್ತು ಕಾಶ್ಮೀರದಲ್ಲಿ 61, ಜಾರ್ಖಂಡ್ನಲ್ಲಿ 106, ಕರ್ನಾಟಕದಲ್ಲಿ 1170, ಕೇರಳದಲ್ಲಿ 330, ಲಡಾಖ್ನಲ್ಲಿ 5, ಲಕ್ಷದ್ವೀಪ್ 7, ಮಧ್ಯಪ್ರದೇಶದಲ್ಲಿ 601, ಮಹಾರಾಷ್ಟ್ರ 1117, ಮಣಿಪುರ 31, ಮೇಘಾಲಯ 18, ಮಿಜೋರಂ 28, ನಾಗಾಲ್ಯಾಂಡ್ 27, ಒಡಿಶಾ 249, ಪದುಚೇರಿಯಲ್ಲಿ 19, ಪಂಜಾಬ್ನಲ್ಲಿ 276, ರಾಜಸ್ಥಾನದಲ್ಲಿ 328, ಸಿಕ್ಕಿಂನಲ್ಲಿ 20, ತಮಿಳುನಾಡಲ್ಲಿ 894, ತೆಲಂಗಾಣದಲ್ಲಿ 261, ತ್ರಿಪುರ 32, ಉತ್ತರ ಪ್ರದೇಶದಲ್ಲಿ 1315, ಉತ್ತರಾಖಂಡದಲ್ಲಿ 102, ಪಶ್ಚಿಮ ಬಂಗಾಳದಲ್ಲಿ 540. ಒಟ್ಟು 10,277 ಹುದ್ದೆಗಳಿಗೆ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಪೂರ್ವಭಾವಿ ಪರೀಕ್ಷೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಪರೀಕ್ಷೆಯ ಹೆಸರುಗಳು: ಆಂಗ್ಲ ಭಾಷೆ. ಪ್ರಶ್ನೆಗಳ ಸಂಖ್ಯೆ 30 ಇರುತ್ತೆ. ನಾವು ಗುರುತುಗಳನ್ನು ಮಾಡಬೇಕಾಗಿದ್ದು 30. ನಮಗೆ ಸಿಗುವಂತಹ ಅವಧಿ 20 ನಿಮಿಷ. ಸಂಖ್ಯಾತ್ಮಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ 35 ಪ್ರಶ್ನೆಗಳಿರುತ್ತೆ. 35 ಪ್ರಶ್ನೆಗಳಿಗೆ 35 ಗುರುತುಗಳನ್ನು ನಾವು ಮಾಡಲೇಬೇಕು. 20 ನಿಮಿಷ. ತಾರ್ಕಿಕ ಸಾಮರ್ಥ್ಯ 35 ಪ್ರಶ್ನೆಗಳಿರುತ್ತೆ. 35 ಪ್ರಶ್ನೆಗಳಿಗೂ ಸಹ ನಾವು ಉತ್ತರವನ್ನು ನೀಡಲೇಬೇಕು 20 ನಿಮಿಷದಲ್ಲಿ. ಒಟ್ಟು 100 ಪ್ರಶ್ನೆಗಳಿಗೆ 100ಕ್ಕೂ ಸಹ ಟಿಕ್ಕನ್ನು ನಾವು ಮಾಡಬೇಕು. ಒಟ್ಟು 60 ನಿಮಿಷವಿರುತ್ತದೆ. ಮುಖ್ಯ ಪರೀಕ್ಷೆಯಲ್ಲಿ ಏನೇನಿರುತ್ತೆ ನೋಡ್ಕೊಂಬರೋಣ. ಸಾಮಾನ್ಯ ಅಥವಾ ಆರ್ಥಿಕ ನೆರವು. ಪ್ರಶ್ನೆಗಳ ಸಂಖ್ಯೆ 50 ಇರುತ್ತೆ. ಗುರುತು 50ಕ್ಕೂ ನಾವು ಹಾಕಬೇಕು. 35 ನಿಮಿಷವಿರುತ್ತೆ. ಸಾಮಾನ್ಯವಾದಂಥ ಇಂಗ್ಲಿಷ್ 40 ಪ್ರಶ್ನೆಗಳ ಸಂಖ್ಯೆ, 40 ಗುರುತುಗಳನ್ನು ಹಾಕಬೇಕು. 35 ನಿಮಿಷ. ತಾರ್ಕಿಕ ಸಾಮರ್ಥ್ಯ ಮತ್ತು ಕಂಪ್ಯೂಟರ್ನ ಸಾಮರ್ಥ್ಯ 50 ಪ್ರಶ್ನೆಗಳಿರುತ್ತೆ. 60 ಗುರುತುಗಳನ್ನು ಹಾಕಲೇಬೇಕು. ಅವಧಿ 45 ನಿಮಿಷ. ಋಣಾತ್ಮಕ ಅಂದರೆ ಪರಿಮಾಣಾತ್ಮಕ ಯೋಗ್ಯತೆ 50 ಗುರುತುಗಳು ಹಾಕಬೇಕು. 45 ನಿಮಿಷ. ಒಟ್ಟು 190 ಪ್ರಶ್ನೆಗಳಿರುತ್ತೆ. 190 ಪ್ರಶ್ನೆಗಳಿಗೆ 200ಕ್ಕೆ ನಾವು ಗುರುತನ್ನು ಹಾಕೋಬೇಕು. ಅಂದರೆ ಕಂಪ್ಯೂಟರ್ ಸಾಮರ್ಥ್ಯದ್ದು ಸಹ ಇದಕ್ಕೆ ಸೇರಿರುತ್ತೆ. ಒಟ್ಟು 160 ನಿಮಿಷಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ. ಆನ್ಲೈನ್ ಪೂರ್ವಭಾವಿ ಮತ್ತು ಆನ್ಲೈನ್ ಮುಖ್ಯ ಪರೀಕ್ಷೆ ಎರಡಕ್ಕೂ ಸಹ ತಪ್ಪು ಉತ್ತರಗಳಿಗೆ ದಂಡವನ್ನು ವಿಧಿಸ್ತಾರೆ. ಅಂದರೆ ಇಷ್ಟು ಪಾಯಿಂಟ್ ಅಂತ ಕಡಿಮೆ ಮಾಡ್ಕೋತಾರೆ. ವಸ್ತುನಿಷ್ಠ ಪರೀಕ್ಷೆಗಳಲ್ಲಿ ಗುರುತಿಸಲಾದ ತಪ್ಪು ಉತ್ತರಗಳಿಗೆ ದಂಡ ವಿಧಿಸ್ತಾರೆ ಫ್ರೆಂಡ್ಸ್. ಅಭ್ಯರ್ಥಿಯು ತಪ್ಪನ್ನು ಮಾಡಿದರೆ ಒಂದು ಉತ್ತರಕ್ಕೆ ನೀಡಿದ ಪ್ರತಿಯೊಂದು ಪ್ರಶ್ನೆಗೆ 1/4 ಅಥವಾ 0.25 ಅಂಕಗಳನ್ನು ಕಳೆಯುತ್ತಾರೆ. ಅಭ್ಯರ್ಥಿಯು ಅರ್ಜಿ ಸಲ್ಲಿಸಲು ಬಯಸುವ ಹುದ್ದೆಗಳಿಗೆ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಅಧಿಕೃತ ಭಾಷೆಯಲ್ಲಿ ಓದಲು, ಬರೆಯಲು ಮತ್ತು ಮಾತನಾಡಲು ತಿಳಿದಿರಬೇಕು ಅಂತಲೂ ಸಹ ತಿಳಿಸಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಯಾವ ಥರ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. IBPS ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಮೊದಲು ಈ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡಬೇಕು. ಯಾರ್ಯಾರು ರಿಜಿಸ್ಟರ್ ಮಾಡಿಲ್ವೋ ಅವರೆಲ್ಲ ರಿಜಿಸ್ಟರ್ ಮಾಡಿಕೊಂಡೇ ಅಪ್ಲೈ ಮಾಡಬೇಕಾಗುತ್ತೆ.
ಮೊದಲು ರಿಜಿಸ್ಟ್ರ್ ಮಾಡಿಲ್ಲ ಅಂದರೆ ಫಸ್ಟು ರಿಜಿಸ್ಟ್ರ್ ಮಾಡ್ಕೊಂಬಿಡಿ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಹೆಸರನ್ನ ಕೊಡಿ, ಕೋಡ್ ಕೇಳುತ್ತೆ, ಅದನ್ನ ಬರೀರಿ, ಸೇವ್ ಮಾಡಿ. ನೆಕ್ಸ್ಟು ನಿಮ್ಮ ರಿಜಿಸ್ಟ್ರ್ ಕಂಪ್ಲೀಟ್ ಆಗುತ್ತೆ. ಆಗ ನೀವು ಕೊಟ್ಟಿರುವಂಥ ಪಾಸ್ವರ್ಡ್ ಮತ್ತು ID ಬರುತ್ತೆ. ಇದಕ್ಕೆ ಪಾಸ್ ಫೋಟೋ ಹಾಗೂ ಲೈವ್ ಫೋಟೋ ಮತ್ತು ಸಿಗ್ನೇಚರ್ಗಳನ್ನ ಸಹ ಹಾಕಬೇಕಾಗುತ್ತೆ. ಫೋಟೋ ಬಂದು 20 KB ಇಂದ 50 KB ಇರಬೇಕು. ಸಿಗ್ನೇಚರ್ ಬಂದು 10 KB ಇಂದ 25 KB ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಈ ಪಾಸ್ವರ್ಡ್ ಮತ್ತು ಐಡಿಯನ್ನು ಕೊಟ್ಟು ಆದಷ್ಟು ಬೇಗ ಲಾಗಿನ್ ಆಗಿ ಅಪ್ಲೈ ಮಾಡಿ ಫ್ರೆಂಡ್ಸ್. ನಿಮ್ಮ ಹತ್ರ ಯಾವುದಾದ್ರೂ ಡಿಪ್ಲೊಮೊ ಸರ್ಟಿಫಿಕೇಟ್ಗಳು ಅಥವಾ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಸರ್ಟಿಫಿಕೇಟ್ಗಳು ಇದ್ದರೆ ಯಾವುದೇ ಕಾರಣಕ್ಕೂ ಮರೆಯದೆ ಅಪ್ಲೈ ಮಾಡುವಾಗ ತಿಳಿಸಿ. ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ IBPS ಕ್ಲರ್ಕ್ ನೇಮಕಾತಿ 2025 ಬಗ್ಗೆ ಅಧಿವೇಶನದಲ್ಲಿ ಒದಗಿಸತಕ್ಕಂತಹ ಜಾಬ್ ಡೀಟೇಲ್ಸ್ ಬಗ್ಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವಂತಹ ಅಭ್ಯರ್ಥಿಗಳು ಇದಕ್ಕೆ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ನನಗೆ ಏನು ತಿಳಿದಿದೆಯೋ ಅದನ್ನ ನಿಮಗೆ ತಿಳಿಸಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.